ಉಳಿತಾರ ಸಿಎಂ ಇಂದ ಇಳಿಸೋದಕ್ಕೆ ಒಂದಷ್ಟು ಹುನ್ನಾರಗಳು ಅಥವಾ ಏನೋ ಮತ್ತೊಂದೋ ಮಗದೊಂದು ನಡೀತಾ ಇದೆ. ಅಕ್ಟೋಬರ್ ಅನ್ನೋಷ್ಟೊಳಗೆ ನೋಡ್ಕೊಳ್ಳಿ, ರಾಜ್ಯ ರಾಜಕೀಯದಲ್ಲಿ ನೀವು ಊಹೆನೂ ಮಾಡದಂತಹ ಬೆಳವಣಿಗೆಗಳನ್ನ ನೀವು ನೋಡ್ತೀರಾ. ಪೀಕ್ ಲೆವೆಲ್ ಇರುತ್ತೆ ಆ ಟೈಮಲ್ಲಿ. ಇಂಥ ಸಂದರ್ಭದಲ್ಲಿ ಇವುಗಳು ಅಸಮಾಧಾನ, ಅದು ಬಂದಿಲ್ಲ, ಅನುದಾನ ಬಂದಿಲ್ಲ, ಲಂಚ, ಭ್ರಷ್ಟಾಚಾರ ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ ಪಕ್ಷದ ಒಳಗಡೆ. ಹೀಗಿದ್ದಾಗ ಹೈಕಮಾಂಡ್ ಎಂಟ್ರಿ ಆಗುತ್ತೆ. ಹೌದು, ಹೈಕಮಾಂಡ್ ಎಂಟ್ರಿ ಆಗಿ ಇಲ್ಲಿರುವಂತಹ ಅಸಮಾಧಾನವನ್ನ ಶಮನ ಮಾಡೋದಕ್ಕೆ ಅದೆಷ್ಟು ಪ್ರಯತ್ನ ಪಡ್ತಾರೆ. ಇಲ್ಲಿನ ಮುಖ್ಯಮಂತ್ರಿಗಳ ಕೈಲೇ ಅದು ಸಾಧ್ಯ ಆಗ್ತಾ ಇಲ್ಲ. ಶಾಸಕರ ಕಿಚ್ಚಿನ ಬೆನ್ನಲ್ಲೇ ಹೈಕಮಾಂಡ್ ಕೂಡ ಅಲರ್ಟ್ ಆಗಿದ್ದಾರೆ. ಸುರ್ಜೇವಾಲಾ, ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾರಂತೆ ಈ ತಿಂಗಳು ಕೊನೆಯಲ್ಲಿ. ನೋಡೋಣ, ಬಂದು ಅವರೇ ಸರಿ ಮಾಡ್ತಾರ. ಬಹುಶಃ BR ಪಾಟೀಲ್ ಸಿದ್ದರಾಮಯ್ಯನವ್ರನ್ನ ಯಾಕೆ ಮೀಟ್ ಮಾಡಲಿಲ್ಲ ಇವತ್ತು? ಮೀಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ ಮೀಟ್ ಮಾಡಲಿಲ್ಲ? ಅದೇ ಪ್ರಶ್ನೆ ಈಗ. ಉಳಿತಾರ ಸಿಎಂ ಇಂದ ಇಳಿಸೋದಕ್ಕೆ ಒಂದಷ್ಟು ಹುನ್ನಾರಗಳು ಅಥವಾ ಏನೋ ಮತ್ತೊಂದೋ ಮಗದೊಂದು ನಡೀತಾ ಇದೆ. ಅಕ್ಟೋಬರ್ ಅನ್ನೋಷ್ಟೊಳಗೆ ನೋಡ್ಕೊಳ್ಳಿ, ರಾಜ್ಯ ರಾಜಕೀಯದಲ್ಲಿ ನೀವು ಊಹೆನೂ ಮಾಡದಂತಹ ಬೆಳವಣಿಗೆಗಳನ್ನ ನೀವು ನೋಡ್ತೀರಾ. ಪೀಕ್ ಲೆವೆಲ್ ಇರುತ್ತೆ ಆ ಟೈಮಲ್ಲಿ. ಇಂಥ ಸಂದರ್ಭದಲ್ಲಿ ಇವುಗಳು ಅಸಮಾಧಾನ, ಅದು ಬಂದಿಲ್ಲ, ಅನುದಾನ ಬಂದಿಲ್ಲ, ಲಂಚ, ಭ್ರಷ್ಟಾಚಾರ ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ ಪಕ್ಷದ ಒಳಗಡೆ. ಹೀಗಿದ್ದಾಗ ಹೈಕಮಾಂಡ್ ಎಂಟ್ರಿ ಆಗುತ್ತೆ. ಹೌದು, ಹೈಕಮಾಂಡ್ ಎಂಟ್ರಿ ಆಗಿ ಇಲ್ಲಿರುವಂತಹ ಅಸಮಾಧಾನವನ್ನ ಶಮನ ಮಾಡೋದಕ್ಕೆ ಅದೆಷ್ಟು ಪ್ರಯತ್ನ ಪಡ್ತಾರೆ. ಇಲ್ಲಿನ ಮುಖ್ಯಮಂತ್ರಿಗಳ ಕೈಲೇ ಅದು ಸಾಧ್ಯ ಆಗ್ತಾ ಇಲ್ಲ. ಶಾಸಕರ ಕಿಚ್ಚಿನ ಬೆನ್ನಲ್ಲೇ ಹೈಕಮಾಂಡ್ ಕೂಡ ಅಲರ್ಟ್ ಆಗಿದ್ದಾರೆ. ಸುರ್ಜೇವಾಲಾ, ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾರಂತೆ ಈ ತಿಂಗಳು ಕೊನೆಯಲ್ಲಿ. ನೋಡೋಣ, ಬಂದು ಅವರೇ ಸರಿ ಮಾಡ್ತಾರ. ಬಹುಶಃ BR ಪಾಟೀಲ್ ಸಿದ್ದರಾಮಯ್ಯನವ್ರನ್ನ ಯಾಕೆ ಮೀಟ್ ಮಾಡಲಿಲ್ಲ ಇವತ್ತು? ಮೀಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ ಮೀಟ್ ಮಾಡಲಿಲ್ಲ? ಅದೇ ಪ್ರಶ್ನೆ ಈಗ. ಉಳಿತಾರ ಸಿಎಂ ಇಂದ ಇಳಿಸೋದಕ್ಕೆ ಒಂದಷ್ಟು ಹುನ್ನಾರಗಳು ಅಥವಾ ಏನೋ ಮತ್ತೊಂದೋ ಮಗದೊಂದು ನಡೀತಾ ಇದೆ. ಅಕ್ಟೋಬರ್ ಅನ್ನೋಷ್ಟೊಳಗೆ ನೋಡ್ಕೊಳ್ಳಿ, ರಾಜ್ಯ ರಾಜಕೀಯದಲ್ಲಿ ನೀವು ಊಹೆನೂ ಮಾಡದಂತಹ ಬೆಳವಣಿಗೆಗಳನ್ನ ನೀವು ನೋಡ್ತೀರಾ. ಪೀಕ್ ಲೆವೆಲ್ ಇರುತ್ತೆ ಆ ಟೈಮಲ್ಲಿ. ಇಂಥ ಸಂದರ್ಭದಲ್ಲಿ ಇವುಗಳು ಅಸಮಾಧಾನ, ಅದು ಬಂದಿಲ್ಲ, ಅನುದಾನ ಬಂದಿಲ್ಲ, ಲಂಚ, ಭ್ರಷ್ಟಾಚಾರ ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ ಪಕ್ಷದ ಒಳಗಡೆ. ಹೀಗಿದ್ದಾಗ ಹೈಕಮಾಂಡ್ ಎಂಟ್ರಿ ಆಗುತ್ತೆ. ಹೌದು, ಹೈಕಮಾಂಡ್ ಎಂಟ್ರಿ ಆಗಿ ಇಲ್ಲಿರುವಂತಹ ಅಸಮಾಧಾನವನ್ನ ಶಮನ ಮಾಡೋದಕ್ಕೆ ಅದೆಷ್ಟು ಪ್ರಯತ್ನ ಪಡ್ತಾರೆ. ಇಲ್ಲಿನ ಮುಖ್ಯಮಂತ್ರಿಗಳ ಕೈಲೇ ಅದು ಸಾಧ್ಯ ಆಗ್ತಾ ಇಲ್ಲ. ಶಾಸಕರ ಕಿಚ್ಚಿನ ಬೆನ್ನಲ್ಲೇ ಹೈಕಮಾಂಡ್ ಕೂಡ ಅಲರ್ಟ್ ಆಗಿದ್ದಾರೆ. ಸುರ್ಜೇವಾಲಾ, ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾರಂತೆ ಈ ತಿಂಗಳು ಕೊನೆಯಲ್ಲಿ. ನೋಡೋಣ, ಬಂದು ಅವರೇ ಸರಿ ಮಾಡ್ತಾರ. ಬಹುಶಃ BR ಪಾಟೀಲ್ ಸಿದ್ದರಾಮಯ್ಯನವ್ರನ್ನ ಯಾಕೆ ಮೀಟ್ ಮಾಡಲಿಲ್ಲ ಇವತ್ತು? ಮೀಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ ಮೀಟ್ ಮಾಡಲಿಲ್ಲ? ಅದೇ ಪ್ರಶ್ನೆ ಈಗ. ಉಳಿತಾರ ಸಿಎಂ ಇಂದ ಇಳಿಸೋದಕ್ಕೆ ಒಂದಷ್ಟು ಹುನ್ನಾರಗಳು ಅಥವಾ ಏನೋ ಮತ್ತೊಂದೋ ಮಗದೊಂದು ನಡೀತಾ ಇದೆ. ಅಕ್ಟೋಬರ್ ಅನ್ನೋಷ್ಟೊಳಗೆ ನೋಡ್ಕೊಳ್ಳಿ, ರಾಜ್ಯ ರಾಜಕೀಯದಲ್ಲಿ ನೀವು ಊಹೆನೂ ಮಾಡದಂತಹ ಬೆಳವಣಿಗೆಗಳನ್ನ ನೀವು ನೋಡ್ತೀರಾ. ಪೀಕ್ ಲೆವೆಲ್ ಇರುತ್ತೆ ಆ ಟೈಮಲ್ಲಿ. ಇಂಥ ಸಂದರ್ಭದಲ್ಲಿ ಇವುಗಳು ಅಸಮಾಧಾನ, ಅದು ಬಂದಿಲ್ಲ, ಅನುದಾನ ಬಂದಿಲ್ಲ, ಲಂಚ, ಭ್ರಷ್ಟಾಚಾರ ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ ಪಕ್ಷದ ಒಳಗಡೆ. ಹೀಗಿದ್ದಾಗ ಹೈಕಮಾಂಡ್ ಎಂಟ್ರಿ ಆಗುತ್ತೆ. ಹೌದು, ಹೈಕಮಾಂಡ್ ಎಂಟ್ರಿ ಆಗಿ ಇಲ್ಲಿರುವಂತಹ ಅಸಮಾಧಾನವನ್ನ ಶಮನ ಮಾಡೋದಕ್ಕೆ ಅದೆಷ್ಟು ಪ್ರಯತ್ನ ಪಡ್ತಾರೆ. ಇಲ್ಲಿನ ಮುಖ್ಯಮಂತ್ರಿಗಳ ಕೈಲೇ ಅದು ಸಾಧ್ಯ ಆಗ್ತಾ ಇಲ್ಲ.
ಶಾಸಕರ ಕಿಚ್ಚಿನ ಬೆನ್ನಲ್ಲೇ ಹೈಕಮಾಂಡ್ ಕೂಡ ಅಲರ್ಟ್ ಆಗಿದ್ದಾರೆ. ಸುರ್ಜೇವಾಲಾ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾರಂತೆ ಈ ತಿಂಗಳು ಕೊನೆಯಲ್ಲಿ. ನೋಡೋಣ ಬಂದು ಅವರೇ ಸರಿ ಮಾಡ್ತಾರಾ. ಬಹುಶಃ BR ಪಾಟೀಲ್ ಸಿದ್ದರಾಮಯ್ಯನವ್ರನ್ನ ಯಾಕೆ ಮೀಟ್ ಮಾಡಲಿಲ್ಲ ಇವತ್ತು? ಮೀಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ ಮೀಟ್ ಮಾಡಲಿಲ್ಲ? ಅದೇ ಪ್ರಶ್ನೆ ಈಗ. ಉಳಿತಾರ ಸಿಎಂ ಇಂದ ಇಳಿಸೋದಕ್ಕೆ ಒಂದಷ್ಟು ಹುನ್ನಾರಗಳು ಅಥವಾ ಏನೋ ಮತ್ತೊಂದೋ ಮಗದೊಂದು ನಡೀತಾ ಇದೆ. ಅಕ್ಟೋಬರ್ ಅನ್ನೋಷ್ಟೊಳಗೆ ನೋಡ್ಕೊಳ್ಳಿ, ರಾಜ್ಯ ರಾಜಕೀಯದಲ್ಲಿ ನೀವು ಊಹೆನೂ ಮಾಡದಂತಹ ಬೆಳವಣಿಗೆಗಳನ್ನ ನೀವು ನೋಡ್ತೀರಾ. ಪೀಕ್ ಲೆವೆಲ್ ಇರುತ್ತೆ ಆ ಟೈಮಲ್ಲಿ. ಇಂಥ ಸಂದರ್ಭದಲ್ಲಿ ಇವುಗಳು ಅಸಮಾಧಾನ, ಅದು ಬಂದಿಲ್ಲ, ಅನುದಾನ ಬಂದಿಲ್ಲ, ಲಂಚ, ಭ್ರಷ್ಟಾಚಾರ ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ ಪಕ್ಷದ ಒಳಗಡೆ. ಹೀಗಿದ್ದಾಗ ಹೈಕಮಾಂಡ್ ಎಂಟ್ರಿ ಆಗುತ್ತೆ. ಹೌದು, ಹೈಕಮಾಂಡ್ ಎಂಟ್ರಿ ಆಗಿ ಇಲ್ಲಿರುವಂತಹ ಅಸಮಾಧಾನವನ್ನ ಶಮನ ಮಾಡೋದಕ್ಕೆ ಅದೆಷ್ಟು ಪ್ರಯತ್ನ ಪಡ್ತಾರೆ. ಇಲ್ಲಿನ ಮುಖ್ಯಮಂತ್ರಿಗಳ ಕೈಲೇ ಅದು ಸಾಧ್ಯ ಆಗ್ತಾ ಇಲ್ಲ. ಶಾಸಕರ ಕಿಚ್ಚಿನ ಬೆನ್ನಲ್ಲೇ ಹೈಕಮಾಂಡ್ ಕೂಡ ಅಲರ್ಟ್ ಆಗಿದ್ದಾರೆ. ಸುರ್ಜೇವಾಲಾ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾರಂತೆ ಈ ತಿಂಗಳು ಕೊನೆಯಲ್ಲಿ. ನೋಡೋಣ ಬಂದು ಅವರೇ ಸರಿ ಮಾಡ್ತಾರಾ. ಬಹುಶಃ BR ಪಾಟೀಲ್ ಸಿದ್ದರಾಮಯ್ಯನವ್ರನ್ನ ಯಾಕೆ ಮೀಟ್ ಮಾಡಲಿಲ್ಲ ಇವತ್ತು? ಮೀಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ ಮೀಟ್ ಮಾಡಲಿಲ್ಲ? ಅದೇ ಪ್ರಶ್ನೆ ಈಗ. ಉಳಿತಾರ ಸಿಎಂ ಇಂದ ಇಳಿಸೋದಕ್ಕೆ ಒಂದಷ್ಟು ಹುನ್ನಾರಗಳು ಅಥವಾ ಏನೋ ಮತ್ತೊಂದೋ ಮಗದೊಂದು ನಡೀತಾ ಇದೆ. ಅಕ್ಟೋಬರ್ ಅನ್ನೋಷ್ಟೊಳಗೆ ನೋಡ್ಕೊಳ್ಳಿ, ರಾಜ್ಯ ರಾಜಕೀಯದಲ್ಲಿ ನೀವು ಊಹೆನೂ ಮಾಡದಂತಹ ಬೆಳವಣಿಗೆಗಳನ್ನ ನೀವು ನೋಡ್ತೀರಾ. ಪೀಕ್ ಲೆವೆಲ್ ಇರುತ್ತೆ ಆ ಟೈಮಲ್ಲಿ. ಇಂಥ ಸಂದರ್ಭದಲ್ಲಿ ಇವುಗಳು ಅಸಮಾಧಾನ, ಅದು ಬಂದಿಲ್ಲ, ಅನುದಾನ ಬಂದಿಲ್ಲ, ಲಂಚ, ಭ್ರಷ್ಟಾಚಾರ ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ ಪಕ್ಷದ ಒಳಗಡೆ. ಹೀಗಿದ್ದಾಗ ಹೈಕಮಾಂಡ್ ಎಂಟ್ರಿ ಆಗುತ್ತೆ. ಹೌದು, ಹೈಕಮಾಂಡ್ ಎಂಟ್ರಿ ಆಗಿ ಇಲ್ಲಿರುವಂತಹ ಅಸಮಾಧಾನವನ್ನ ಶಮನ ಮಾಡೋದಕ್ಕೆ ಅದೆಷ್ಟು ಪ್ರಯತ್ನ ಪಡ್ತಾರೆ. ಇಲ್ಲಿನ ಮುಖ್ಯಮಂತ್ರಿಗಳ ಕೈಲೇ ಅದು ಸಾಧ್ಯ ಆಗ್ತಾ ಇಲ್ಲ. ಶಾಸಕರ ಕಿಚ್ಚಿನ ಬೆನ್ನಲ್ಲೇ ಹೈಕಮಾಂಡ್ ಕೂಡ ಅಲರ್ಟ್ ಆಗಿದ್ದಾರೆ. ಸುರ್ಜೇವಾಲಾ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾರಂತೆ ಈ ತಿಂಗಳು ಕೊನೆಯಲ್ಲಿ. ನೋಡೋಣ ಬಂದು ಅವರೇ ಸರಿ ಮಾಡ್ತಾರಾ. ಬಹುಶಃ BR ಪಾಟೀಲ್ ಸಿದ್ದರಾಮಯ್ಯನವ್ರನ್ನ ಯಾಕೆ ಮೀಟ್ ಮಾಡಲಿಲ್ಲ ಇವತ್ತು? ಮೀಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ ಮೀಟ್ ಮಾಡಲಿಲ್ಲ? ಅದೇ ಪ್ರಶ್ನೆ ಈಗ.